ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಲೆ ಯಾರೊಬ್ಬರ ಸ್ವತ್ತಲ್ಲ, ಸಾಧಕರ ಸೊತ್ತು ಎಂದು ಹಿರಿಯ ಪತ್ರಕರ್ತರಾದ ಲೇಪಾಕ್ಷಿ ಸಂತೋಷ್ ರಾವ್ ತಿಳಿಸಿದರು. ಅವರು ಬೆಂಗಳೂರಿನ ಮಲ್ಲತ್ತಳ್ಳಿಯ ಕಲಾಗ್ರಾಮದಲ್ಲಿ ಸೊಲ್ಯೂಷನ್ ರೈಟ್ಸ್ ಆಫ್ ಕ್ರಿಯೇಷನ್ಸ್ ರವರಿಂದ ನಡೆದ ಚಿಣ್ಣರ ಕಲರವ ಸಂಚಿಕೆಯ 22ನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಲೆಯ ನಿರಂತರ ಅಭ್ಯಾಸದಿಂದ ಮಾತ್ರ ನಮ್ಮದಾಗುತ್ತದೆ. ಕಲೆಯನ್ನು ಸಾಧನೆ ಮಾಡುವುದೇ ಒಂದು ಜೀವನದ ಗುರಿಯಾಗಿರಬೇಕು. ಇಂತಹ ಕಲೆಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಪರಿಚಯಿಸಿ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದ ಅವರು, ಯುವ ಜನತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ದೇಶೀಯ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಅವರು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಆಯೋಜಕರಾದ ವಿದ್ವಾನ್ ಅನಂತ ವಿಕ್ರಮ್ ಮಾತನಾಡುತ್ತಾ, ಚಿಣ್ಣರಿಗಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈವರೆಗೂ ಸುಮಾರು 21 ಕಾರ್ಯಕ್ರಮಗಳನ್ನು ಪರಿಚಯಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗುರುಗಳಾದ ಶ್ರೀರಂಜಿನಿ ಉಮೇಶ್, ನಾಗಶ್ರೀ ಸ್ವಸ್ತಿಕ್, ರೂಪಾ ಹದಿಶೇಷನ್, ಸಾನಿಕ್ ಸಂದೀಪ್ ಅವರುಗಳ ವಿದ್ಯಾರ್ಥಿಗಳು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮವನ್ನು ಪುಟಾಣಿ ಹರಿಣಿಗಳು ದೇವರಿಗೆ ಪುಷ್ಪಾರ್ಚನೆ ಮಾಡುವ ಪುಷ್ಪಾಂಜಲಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಗಣೇಶ, ಕೌಸ್ತುಭ, ಚಂದ್ರಚೂಡ ಮುಂತಾದ ಹಾಡುಗಳಿಗೆ ಮಕ್ಕಳು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಭರತನಾಟ್ಯದ ಜೊತೆಗೆ ಯಕ್ಷಗಾನವನ್ನು ಸಹ ಪ್ರದರ್ಶಿಸಲಾಯಿತು. ತಟ್ಟೆಯ ಮೇಲೆ ಕಾಲುಗಳನ್ನಿಟ್ಟು ತಲೆಯ ಮೇಲೆ ಕಲಸದೊಂದಿಗೆ ಮಾಡಿದ ನೃತ್ಯ ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದು ಸಭಿಕರ ಮನಸೂರೆಗೊಂಡಿತು. ರಾಘವಶ್ರೀರವರ ವಿವರಣಾತ್ಮಕ ನಿರೂಪಣೆಯಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿತು. ಕಾರ್ಯಕ್ರಮದಲ್ಲಿ ಚೈತ್ರ ಅನಂತ್, ರಾಮಚಂದ್ರ ಉಪಾಧ್ಯಾಯ, ನರಸಿಂಹ ಆಚಾರ್ಯ, ನಾಗೇಂದ್ರ ಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.